ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳ 31ನೇ ಕಂತಿನ ಹಣ ಏನಾಯಿತು? ಹಾಗೆ SIR ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರು ಏನಾದರೂ ಇರಲಿಲ್ಲ ಅಂದರೆ ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಮೊದಲೇ ಹೇಳಿದ್ದಾರೆ ಸ್ನೇಹಿತರೆ. SIR ಪರಿಷ್ಕರಣೆಯಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಆಗಲಿ, ಹಾಗೆ ಈಗ ಒಂದು ನಡೀತಾ ಇರುವಂಥ ಪರಿಷ್ಕರಣೆಯಲ್ಲಿ ನೀವು ಭಾಗಿಯಾಗಲಿಲ್ಲ ಅಂದರೆ ಸ್ನೇಹಿತರೆ, ನಿಮಗೆ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 31ನೇ ಕಂತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಹಾಗೆ ಯಾವೆಲ್ಲ ಅಪ್ಡೇಟ್ಗಳನ್ನು ಸರ್ಕಾರದಿಂದ ಬಿಡ್ತಾ ಇದ್ದಾರೆ, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ, ಯಾವಾಗ ನಮಗೆ 31ನೇ ಕಂತಿನ ಹಣ ಬರುತ್ತೆ ಅಂತ. ಇವಾಗ ಸ್ನೇಹಿತರೆ, ಹೊಸದಾಗಿ ಡಿ.ಕೆ. ಶಿವಕುಮಾರ್ ಅವರು CM ಆದ ನಂತರ ಸ್ನೇಹಿತರೆ ಸಾಕಷ್ಟು ಅಪ್ಡೇಟ್ಗಳನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಆದಂತಹ ಒಂದೊಂದು ಅಪ್ಡೇಟ್ಗಳನ್ನು ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಅಪ್ಡೇಟನ್ನು ಬಿಟ್ಟರು. ಇವಾಗ SIR ಪರಿಷ್ಕರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಅಪ್ಡೇಟ್ಗಳನ್ನು ತರ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾವಾಗ ನಮಗೆ 31ನೇ ಕಂತಿನ ಹಣ ಬರುತ್ತೆ ಅನ್ನುವಂಥ ಒಂದು ಡೌಟ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಸರ್ಕಾರದಿಂದ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಬರಲಿದೆ ಸ್ನೇಹಿತರೆ. ಏಕೆಂದರೆ ಆಲ್ರೆಡಿ ಸ್ನೇಹಿತರೆ, ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಅಮೌಂಟ್ ಬಂದಿರೋ ಕಾರಣದಿಂದ ಸ್ನೇಹಿತರೆ, DPT ಮುಖಾಂತರ ನಿಮ್ಮ ಖಾತೆಗಳಿಗೆ ಪುಷ್ ಮಾಡ್ತು ಅಂದ್ರೆ ಸ್ನೇಹಿತರೆ 2 ರಿಂದ 3 ದಿನಗಳ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಬರುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ SIR ಪರಿಷ್ಕರಣೆ ನಡೀತಾ ಇದೆ ಸ್ನೇಹಿತರೆ. SIR ಪರಿಷ್ಕರಣೆಯಲ್ಲಿ ನೀವೇನಾದರೂ ಭಾಗಿಯಾಗಲಿಲ್ಲ ಅಂದ್ರೆ ಮುಂದಿನ ಬಾರಿ ನೀವು ಮತವನ್ನ ಚಲಾಯಿಸುವಂತಹ ಹಕ್ಕನ್ನ ಕಳೆದುಕೊಳ್ತೀರಾ. ಆ ಟೈಮಲ್ಲಿ ಏನಾಗುತ್ತೆ ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಒಂದು ಅಪ್ಡೇಟನ್ನು ಅವಾಗಲೇ ನೀಡಿದ್ರು. ಅವರು CM ಆಗೋಕ್ಕೂ ಮುಂಚೆನೆ ಯಾರೆಲ್ಲೂ ಫಲಾನುಭವಿಗಳೆಲ್ಲ ಇದ್ದಾರೆ ನೋಡಿ ಸ್ನೇಹಿತರೆ, ಅವರು ಸರ್ಕಾರಕ್ಕೆ ಓಟನ್ನು ಹಾಕಬೇಕು. ನಮ್ಮ ಸರ್ಕಾರಕ್ಕೆ ಓಟನ್ನು ನೀಡೋರಿಗೆ ಮಾತ್ರ ನಾವು ಈ ಒಂದು ಯೋಜನೆಗಳನ್ನು ನೀಡ್ತೀವಿ ಅಂತ ಹೇಳಿದರು ಸ್ನೇಹಿತರೆ. ಯಾರಿಗೆ ವೋಟಿಂಗ್ ಪವರ್ ಇರುತ್ತೆ ಅವರಿಗೆ ಮಾತ್ರ ಫೆಸಿಲಿಟಿಗಳನ್ನು ಬಳಸ್ಕೊಳ್ಳುವಂತಹ ಯೋಜನೆ ಇರುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದರು ಸ್ನೇಹಿತರೆ. ಇವಾಗ SIR ಪರಿಷ್ಕರಣೆಯಲ್ಲೂ ಸಹ ನೀವು ಭಾಗಿಯಾಗಬೇಕು ಸ್ನೇಹಿತರೆ. ತುಂಬಾನೇ ಈಸಿ. ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆಗಳಿಗೆ ಬಂದು ಅದನ್ನ ಕೊಡ್ತಾರೆ ಸ್ನೇಹಿತರೆ. ಸ್ಲಿಪ್ ಅನ್ನ ತುಂಬಾನೇ ಈಸಿಯಾಗಿ ಅದನ್ನ ಫಿಲ್ ಮಾಡ್ಕೊಂಡು ಹೋಗ್ಬಿಟ್ಟು ಪುನಃ ಹೋಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಅದನ್ನ ಕೊಟ್ಟರೆ ಮುಗೀತು ಸ್ನೇಹಿತರೆ, ಅಷ್ಟೇ. ಬಟ್ ನೀವು ಇದನ್ನ ಇಗ್ನೋರ್ನ ಮಾಡ್ತಾ ನಾನು ಮಾಡ್ಸೋದೇ ಇಲ್ಲ ಅಂದ್ಬಿಟ್ಟು ಏನಾದರೂ ನೀವು ಇಗ್ನೋರ್ನ ಮಾಡ್ತು ಅಂದರೆ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿಯ ಮುಂದಿನ ಕಂತುಗಳು ಸಿಗುವಂಥದ್ದು ಸ್ವಲ್ಪ ಡೌಟ್ ಇದೆ ಸ್ನೇಹಿತರೆ. ಏಕೆಂದರೆ ಮುಂದಿನ ಬಾರಿ ಮತ ಚಲಾಯಿಸಬೇಕು ಅಂದರೆ ಸಹ ಇವಾಗಲೇ ನಾವು ಈ ಒಂದು ಅಪ್ಡೇಟನ್ನು ಮಾಡಿಸ್ಬೇಕಾಗಿರೋ ಕಾರಣದಿಂದ ಸ್ನೇಹಿತರೆ, ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಒಂದು ಅಪ್ಡೇಟನ್ನು ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಅಪ್ಡೇಟ್ಗೆ ಏನು ಅಷ್ಟೊಂದು ಡಾಕ್ಯುಮೆಂಟ್ಸ್ ಇಲ್ಲ ಸ್ನೇಹಿತರೆ. ನಿಮ್ಮ ಬಳಿ ಸ್ನೇಹಿತರೆ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್, ಒಂದು ಫೋಟೋ ಅಷ್ಟೇ ಸ್ನೇಹಿತರೆ. ತುಂಬಾನೇ ಸಿಂಪಲ್ ಆಗಿ ನೀವು ಫಿಲ್ ಅನ್ನ ಮಾಡ್ಕೊಳ್ಬಹುದು. ಇಷ್ಟನ್ನ ತಗೊಂಡು ಹೋಗ್ಬಿಟ್ಟು ನೀವು ಫಿಲ್ ಮಾಡ್ಕೊಂಡು ಹೋಗಿ ಕೊಟ್ಬಿಟ್ರೆ ಸ್ನೇಹಿತರೆ ಏನು ಕೂಡ ಸಮಸ್ಯೆ ಇರಲ್ಲ. ನೀವೇನಾದ್ರೂ ಇದನ್ನ ಇಗ್ನೋರ್ ಮಾಡ್ತು ಅಂದ್ರೆ ಸ್ನೇಹಿತರೆ, ಮುಂದಿನ ಕಂತುಗಳು ನಿಮ್ಮ ಖಾತೆಗಳಿಗೆ ಬರೋದು ಸ್ವಲ್ಪ ಡೌಟೇ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 31ನೇ ಕಂತಿನ ಬಗ್ಗೆ ಸಾಕಷ್ಟು ಚಿಂತೆಯಲ್ಲಿರ್ತೀರಾ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ DPT ಮುಖಾಂತರ ಆಲ್ರೆಡಿ ಪುಷ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಅಮೌಂಟ್ ಎಲ್ಲ ಬಂದಿದೆ ಸ್ನೇಹಿತರೆ. ಬ್ಯಾಂಕ್ಗಳಿಗೆ ಕಳಿಸಿ ನಿಮ್ಮ ಖಾತೆಗಳಿಗೆ ಬರೋದೊಂದು ಬಾಕಿ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 30 ಹಾಗೆ 31ನೇ ಕಂತಿನ ಹಣ ಬಂದಿದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಹಾಗೆ ಇವಾಗ ಸಿಗ್ತಾ ಇರುವಂತಹ ಸದ್ಯದ ಮಾಹಿತಿ ಗೃಹಲಕ್ಷ್ಮಿ ಅಪ್ಡೇಟ್ ಇದಾಗಿತ್ತು ಸ್ನೇಹಿತರೆ. ಇದೇ ರೀತಿ ಗೃಹಲಕ್ಷ್ಮಿ ಫಲಾನುಭವಿಗಳ ಲೇಟೆಸ್ಟ್ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟನ್ನು ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.